ಅಮ್ಮ, ನಂಗೆ ಟೆಸ್ಟ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಎ ಗ್ರೇಡ್ ಗೊತ್ತಾ? ಮಿಸ್ಸು ನನಗೆ ವೆರಿ ಗುಡ್ ಅಂದ್ರು. ಹೌದಾ? ಗುಡ್. ಇವತ್ತು ನನಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ. ನಾನು ಯಾವ ಡ್ರಾಯಿಂಗ್ ಬರೀತೀನಿ ಹೇಳು? ಯಾವ ಡ್ರಾಯಿಂಗ್ ಬರೀತೀಯಾ? ನೀನು, ನಾನು, ಅಪ್ಪ 3 ಜನ ಇರ್ಬೇಕು. ಆ ಡ್ರಾಯಿಂಗ್ ಬರ್ದು ಕೆಳಗಡೆ ಶಾಂತಿ ನಿವಾಸ ಅಂತ ಹಾಕ್ತೀನಿ. ವಾವ್, ವೆರಿ ಗುಡ್. ಅಚ್ಚು, ಆಗ್ಲೇ ಅಮ್ಮನೆ ಚಿಕ್ಕ ಯಜಮಾನ್ರು ಬಂದ್ಬಿಟ್ಟಿದ್ದಾರೆ. ಹೌದು ಅದ್ಕೆ, ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಅಂತೆ, ಅದ್ರ ಬಗ್ಗೆ ಏನೋ ಹೇಳ್ತಿದ್ದ. ಸರಿ ರಾಘವ್, ಆಮೇಲೆ ಆ ಡ್ರಾಯಿಂಗ್ ನ ತುಂಬಾ ಚೆನ್ನಾಗಿ ಬರಿಬೇಕಾಯ್ತಾ? ರೀ, ನಿಮಗೆ ಕಾಫಿ ಏನಾದ್ರೂ ಮಾಡ್ಕೊಡ್ಲಾ? ಬೇಡ. ನಂಗೊತ್ತು ನಿಮ್ಗೆ ಅವನನ್ನ ನೋಡಿ ಬೇಜಾರಾಗಿದೆ ಅಲ್ವಾ? ನಾನು ಯಾಕೆ ಬೇಜಾರು ಮಾಡ್ಕೋತೀನಿ ಸುಮತಿ? ನಾನು ಆ ಮಗುನ್ ನೋಡಿ ಆ ಥರ ಎಲ್ಲ ಏನು ಅನ್ಕೋತಾನೆ ಇಲ್ಲ. ಆದರೂ ನೀವೆಲ್ಲರೂ ನನ್ನ ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ನನಗಿರೋ ಭಯನೇ ಬೇರೆ ಸುಮತಿ. ಆ ಡಾಕ್ಟ್ರು ನನ್ನ ತಂಗಿನ ಮದುವೆ ಆಗಲ್ಲ ಅಂತ ಹೇಳಿ ಹೊರಟೋದ. ಒಂದು ವೇಳೆ ಅವನೇನಾದ್ರೂ ಈ ಮನೆಗೆ ಅಳೆಯಾಗಿದ್ರೆ ಈ ವಿಚಾರ ಎಲ್ಲ ಸುಲಭವಾಗಿ ಬಗೆಹರಿದು ಬಿಡ್ತಿತ್ತು. ಈಗ ನಾವು ನಮ್ಮ ಅಚ್ಚುಗೆ ಗಂಡು ಹುಡುಕ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಮಗು ಮನೆಯಲ್ಲೇ ಇದ್ಬಿಟ್ರೆ ನೋಡಿದವ್ರು ಏನು ತಿಳ್ಕೋತಾರೆ, ಬಂದವ್ರು ಏನು ಹೇಳ್ಬಿಡ್ತಾರೋ ಅನ್ನೋ ಭಯ. ಸುಮತಿ, ನನ್ನ ತಂಗಿ ನನಗೆ ಮಾತ್ರ ಸ್ವಂತ ಅನ್ನೋ ಪ್ರೀತಿ ಒಂದು ಕಡೆ. ನಾಳೆ ಇದ್ದಕ್ಕಿದ್ದಾಗೆ ಮದುವೆ ಫಿಕ್ಸ್ ಆಗೋಯ್ತು ಅಂತ ಇಟ್ಕೋ. ಆವಾಗ ಈ ಹುಡುಗ ಈ ಮನೇಲಿ ಇದ್ಬಿಟ್ರೆ ಇರು ಅಂತಾನೂ ಹೇಳಕ್ಕಾಗಲ್ಲ, ಇರಬೇಡ ಅಂತಾನೂ ಹೇಳಕ್ಕಾಗಲ್ಲ. ಇಂಥ ಧರ್ಮ ಸಂಕಟಗಳು ಬೇಡ ಅಂತಾನೆ ನಾನು ಹೇಳ್ತಾ ಇರೋದು. ಅದು ಅಲ್ಲದೆ ಆ ಹುಡುಗನಿಗೆ ಅಚ್ಚುನೇ ನಮ್ಮಮ್ಮ ಅನ್ನೋ ಭಾವನೆ ಗಟ್ಟಿ ಆಗ್ತಾ ಇದೆ. ಅದ್ ಹಾಗಲ್ಲ ರೀ. ಆ ದೇವ್ರು ಆ ಮಗು ಮೇಲೆ ಏನೋ ಒಂದು ಕರುಣೆ ತೋರಿಸ್ತಿದ್ದಾನೆ ನೋಡಿ. ನಿಮ್ಗೂ ತಂದೆ ತಾಯಿ ಇಲ್ಲ, ನನಗೂ ತಂದೆ ತಾಯಿ ಇಲ್ಲ. ಮತ್ತೆ ನಾವವ್ರನ್ನ ನೋಡಕ್ಕಾಗತ್ತಾ? ಆದ್ರೆ ಆ ಮಗುಗ ಆ ಭಾಗ್ಯ ಸಿಕ್ಕಿದೆ ರೀ. ನಮ್ಮ ಅಚ್ಚು ರೂಪದಲ್ಲಿ ಆ ಮಗುಗ ಆ ಭಾಗ್ಯ ಸಿಕ್ಕಿದೆ. ಆ ಮಗು ಅವಳನ್ನ ಹಚ್ಕೊಂಡಿರೋದ್ರಿಂದ ಅಚ್ಚುನು ಆ ಮಗುನ ಹಚ್ಕೊಂಡಿದ್ದಾಳೆ. ನೀವ್ ಯಾಕೆ ಅದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಡ್ತಿದ್ದೀರಾ? ಎಲ್ಲ ಒಳ್ಳೇದೇ ನಡೆಯುತ್ತೆ ರೀ. ಮದುವೆ ಹೇಗಾಗುತ್ತೋ ಏನೋ ಅಂತ ಚಿಂತೆ ಮಾಡ್ಬೇಡ್ರಿ. ನೀವಿದ್ನೆಲ್ಲ ತಲೆಯಿಂದ ತೆಗ್ಬಿಡಿ, ಯೋಚನೆ ಮಾಡ್ಬೇಡಿ, ಬಿಟ್ಬಿಡಿ. ಬಾ, ನಾವಿಬ್ರು ಹೋಗೋಣ ಬಾ. ಓ, ನೀನ್ ಇಲ್ಲೇ ಇದ್ಯಾ? ಸರಿ ಅಣ್ಣ, ಇವನ್ನ ಬಿಟ್ಬಿಟ್ ಬರ್ತೀನಿ. ಅದಕ್ಕೆ ಸರಿಮಾ. ಅಮ್ಮ, 1 ನಿಮಿಷ. ಹೆಮ್ಮರವಾಗಿ ಬೆಳೆದು ನಿಂತಿರೋ ನೀನು, ಎಳೆ ಸಸಿ ಅಂತಿರೋರು ನಾನು, ನನ್ ಮಗ ಇಬ್ರು ನಿನ್ನ ಆಶ್ರಯ ಬೇಡಿ ಬಂದಿದೀವಣ್ಣ. ನಾವಿಬ್ರು ಏನೇ ತಪ್ಪು ಮಾಡಿದ್ರು ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ನೀನೊಂದ್ ಕಡೆ, ನಾನು ಹೆತ್ತ ಮಗ ಒಂದ್ ಕಡೆ. ಆ ಭಗವಂತ ನನಗ್ ಕೊಟ್ಟಿರೋ ಈ 2 ಪ್ರೀತಿಗಳು ಶಾಶ್ವತವಾಗಿರ್ಲಿ ಅಣ್ಣ. ನನಗ್ ತೋರಿಸ್ತಾ ಇರೋ ಪ್ರೀತಿ ನನ್ನ ಮಗಂಗೂ ತೋರ್ಸಣ್ಣ. ದಯವಿಟ್ಟು ತಪ್ಪು ತಿಳ್ಕೊಬೇಡಣ್ಣ. ತಂಗಿ ತಂಗಿ ನನ್ನ ತಂಗಿ ತಂಗಿ ನನ್ನ ತಂಗಿ ತಂಗಿ ನನ್ನ ತಾಯ. ತಂಗಿ ತಂಗಿ ನನ್ನ ತಂಗಿ ತಂಗಿ ನನ್ನ ತಂಗಿ ತಂಗಿ ನನ್ನ ತಾಯೇ. ಅಣ್ಣ, ಹಾಗಾದ್ರೆ ಅನ್ಕೊಂಡಿರೋ ತರ ಎಲ್ಲ ನಡೆಯುತ್ತಲ್ವಾ? ಹೌದು ಸುಶಾಂತ್, ನಡೆಯುತ್ತೆ. ಆಫೀಸ್ ಪೂರ್ತಿ ರಿನೋವೇಟ್ ಆಗೋಯ್ತು ಕಣ. ಕ್ಯಾಬಿನ್ ರೆಡಿ ಇದೆ, ಎಲೆಕ್ಟ್ರಿಕ್ ಕೆಲಸ ಇನ್ನೊಂದು 2-3 ಡೇಸಲ್ಲಿ ಮುಗ್ದೋಗ್ಬಿಡುತ್ತೆ. ಹಾಗಾದ್ರೆ ಆ ಕ್ಯಾಬಿನು ನಾನು ಹೇಳಿದ್ನಲ್ಲ ಅದೂ ರೆಡಿ ಇದೆಯಪ್ಪ. ಇಂಟೀರಿಯರ್ ಎಲ್ಲ ನೀನು ಇಷ್ಟಪಟ್ಟಂಗೆ ಮಾಡಿಸಿದ್ದೀನಿ. ಇನ್ನ ಒಂದಷ್ಟು ಚಿಕ್ಕ ಪುಟ್ಟ ಕೆಲಸಗಳಿದೆ. ನೀನೊಂದ್ಸಲ ಆಫೀಸಿಗೆ ಬಂದ್ಬಿಟ್ರೆ ನೀನ್ ಅದೊಂದ್ಸಲ ನೋಡಿ ಎಲ್ಲಾನು ಕ್ಲಿಯರ್ ಮಾಡ್ಬಿಡ್ಬೋದು.
ಅದ್ ಸರಿ, ಇತ್ತೀಚೆಗೆ ನೀನು ಆಫೀಸ್ ಕಡೆನೆ ಬರ್ತಿಲ್ವಲ್ಲಪ್ಪ? ಅಣ್ಣ ನಾನು ಆಮೇಲೆ ಹೇಳ್ತೀನಿ. ನಾನು ಹೇಳಿದ್ನಲ್ಲ ಆ ಕ್ಯಾಬಿನ್ನು, ಅದು ಅರ್ಚನಾ ಅವ್ರಿಗೋಸ್ಕರ ಮಾಡ್ತಾ ಇರೋದು. ಈಗ ನಾನು ಆಫೀಸಿಗೆ ಬಂದು ಏನ್ ಮಾಡ್ಬೇಕಣ್ಣ? ಎಲ್ಲ ನೀನೇ ನೋಡ್ಕೋತಿದ್ಯಲ್ಲ. ಅದು ಅಲ್ಲದೆ ಈಗ ಸೈಟ್ ವಿಸಿಟ್ಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಅಣ್ಣ ಸರಿ ಅಣ್ಣ, ಈಗ ಆಫೀಸಿಗೆ ಬಂದು ಏನ್ ಮಾಡ್ಬೇಕು? ಎಲ್ಲ ಕೆಲಸ ನೀನೇ ನೋಡ್ಕೋತಿದ್ಯಲ್ಲ. ಸರಿ ಅಣ್ಣ, ನಾನೇನು ಹೊರಡ್ತೀನಿ. ಆಯ್ತಪ್ಪ, ಅದನ್ ಕೊಡಿ. ತಗೋ. ರೀ, ಒಂದ್ ನಿಮಿಷ. ಏನು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ಮಾತಾಡ್ಬೇಕು? ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಅಲ್ಲಪ್ಪ, ಆ ಡಿಸೈನ್ ಬಗ್ಗೆ. ಅದೇ ಜಯನಗರ ಕ್ಲೈಂಟ್ ತಪ್ಪ. ಅವರು ಪೆಂಟಗಾನ್ ಡಿಸೈನ್ ತಾನೇ ಓಕೆ ಮಾಡಿರೋದು. ಹೌದಣ್ಣ, ನಾವು ಕಳ್ಸಿದ 3 ಡಿಸೈನ್ ಅಲ್ಲಿ ಅವರೇ ಸೆಲೆಕ್ಟ್ ಮಾಡ್ಬಿಟ್ಟು ಹೇಳ್ತಾರಂತೆ. ಮಂತ್ರ, ಏನಾದ್ರೂ ಮಾತಾಡೋದಿದ್ಯಾ? ಏನಿಲ್ಲ. ಮತ್ತೇನೋ ಮಾತಾಡ್ಬೇಕು ಅಂದೆ, ಹಾಗಾದ್ರೆ ಹೊರಡ್ಲಾ? ಹೊರಡಿ. ಹೋಗ್ ಬಂದ್ಮೇಲೆ ಮಾತಾಡ್ತೀನಿ. ಅಣ್ಣ, ಹಾ, ಆ ಡಿಸೈನ್ ಬಗ್ಗೆ ಆಮೇಲೆ ಡೀಟೇಲ್ ಆಗಿ ಮಾತಾಡೋಣ. ಸರಿನಪ್ಪ. ನೀವು ಹೇಳ್ತಾ ಇರೋದು ನಿಜಾನಾ? ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸುಮತಿ, ನಾನು ನೀನು ಕನಸ್ಕೊಂಡಿದ್ವಲ್ಲ, ನನ್ನ ತಂಗಿ ಅಚ್ಚುಮ್ಮ ಆಫೀಸಲ್ಲಿ ಕೂತ್ಕೋಬೇಕು, ಆಡಳಿತ ನಡೆಸಬೇಕು ಅಂತ ಹೇಳಿ. ಆ ಟೈಮ್ ಬಂದೇ ಬಿಡ್ತು. ನಿಜವಾಗ್ಲೂ? ಹೌದು, ಈಗಷ್ಟೇ ಫೋನ್ ಬಂತು ನನಗೆ, ಅದನ್ನೇ ಹೇಳಕ್ಕೆ ಅಂತ. ಏನಿವತ್ತು ಅಣ್ಣ ಅದಕ್ಕೆ ಇಷ್ಟೊಂದು ಸಂತೋಷವಾಗಿದ್ದೀರಲ್ಲ? ವೆಡ್ಡಿಂಗ್ ಆನಿವರ್ಸರಿನಾ ನಿಮ್ಮಿಬ್ಬರದು? ಏನಮ್ಮ ಅಂದೆ? ವೆಡ್ಡಿಂಗ್ ಆನಿವರ್ಸರಿನಾ? ನಮ್ಮಿಬ್ಬರ ವೆಡ್ಡಿಂಗ್ ಆನಿವರ್ಸರಿ ಯಾವತ್ತು ಅಂತ ನಿನಗೆ ಗೊತ್ತಿಲ್ವಾ? ಅಣ್ಣ ಗೊತ್ತು. ಯಾವಾಗ ಹೇಳು? ಹೇಳಮ್ಮ, ಹೇಗೆ ಹೇಳ್ತೀಯ? ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಅಲ್ಲ, ನೀನ್ ನನ್ನ ತಂಗಿನೇನಾ? ಹೇಳಮ್ಮ, ನೀನ್ ನನ್ನ ತಂಗಿನಾ? ರೇ ಸಾಕ್ರಿ, ಅದೇನು ಅಂತ ಗೋಳಾಡ್ಸ್ತಿದ್ದೀರಾ ಅಚ್ಚುನ? ಏನ್ ಮಾತಾಡ್ತಾ ಇದೀಯ ನೀನು? ಅಲ್ಲ, ನನ್ನ ತಂಗಿ ಇಡೀ ಜಾತಕ ನನಗೆ ಗೊತ್ತು ತಾನೆ. ಅವಳು ಯಾವಾಗ ಹುಟ್ಟಿದ್ಲು, ಎಲ್ಲಿ ಹುಟ್ಟಿದ್ಲು, ಯಾವ ಘಳಿಗೆಯಲ್ಲಿ ಹುಟ್ಟಿದ್ಲು, ಯಾವ ದಿನಾಂಕದಲ್ಲಿ ಹುಟ್ಟಿದ್ಲು, ಯಾವ ವರ್ಷ ಹುಟ್ಟಿದ್ಲು, ಪೂರ್ತಿ ನಾನು ಹೇಳ್ತೀನಿ ತಾನೆ. ಅಂದಮೇಲೆ ಈ ಅಣ್ಣ ವೆಡ್ಡಿಂಗ್ ಆನಿವರ್ಸರಿ ಗೊತ್ತಿರಲ್ವಾ ಅವಳಿಗೆ?